ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯ ಬಗ್ಗೆ ತಮ್ಮ ಜೊತೆ ವಿಷಯವನ್ನು ಹಂಚಿಕೊಳ್ಳಲೇಬೇಕು. ಇದಕ್ಕೆ ಕಾರಣ ಇದೆ. ಏನು? ಮೊದಲನೇದಾಗಿ ಎರಡನೇ ಅತಿ ದೊಡ್ಡದಾದಂಥ ಕ್ಷೇತ್ರ ಇದು ಮಹಾರಾಷ್ಟ್ರ. ಮೊದಲೇದು ಉತ್ತರ ಪ್ರದೇಶ, 80 ಲೋಕಸಭಾ ಕ್ಷೇತ್ರಗಳು. ಇಲ್ಲಿ 48 ಲೋಕಸಭಾ ಕ್ಷೇತ್ರಗಳು. ಈ ಬಾರಿಯ ವೈಶಿಷ್ಟ್ಯ ಏನಿದೆ ಅದು ಬಹಳ ಮುಖ್ಯ. ಈ ಬಾರಿ ಪ್ರತಿ ಬಾರಿ 3 ಪಕ್ಷಗಳ ಮಧ್ಯೆ ಹಣಾಹಣಿ ನಡೆಯೋದು. ಒಂದು ಶರದ್ ಪವಾರ್ NCP, ಎರಡನೇದ್ದು ಕಾಂಗ್ರೆಸ್ ಪಕ್ಷ, ಮೂರನೇದ್ದು ಭಾರತೀಯ ಜನತಾ ಪಕ್ಷ ಮತ್ತು ಶಿವಸೇನೆ. ಈ 3 ಪಕ್ಷಗಳ ಮಧ್ಯೆ ಹಣಾಹಣಿ ನಡೀತಾ ಇರೋದು. ಈ ಬಾರಿ ಅಸಲಿ ನಕಲಿ ಪಕ್ಷಗಳು ಒಟ್ಟು 6 ಪಕ್ಷಗಳ ಮಧ್ಯೆ ಹಣಾಹಣಿ. ಯಾವ 6 ಪಕ್ಷ? ಮೊದಲನೇದಾಗಿ ಅಲ್ಲಿ ಮಹಾವಿಕಾಸ್ ಅಘಾಡಿ ಅಂತ ಮಾಡ್ಕೊಂಡಿದ್ರು. ನಮ್ಮ ಉದ್ಧವ್ ಠಾಕ್ರೆ ಅವರು ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ NCP, ಶಿವಸೇನೆ ಮತ್ತು ಕಾಂಗ್ರೆಸ್ ಸೇನೆ. ಈಗೇನಾಗಿದೆ, ಅಸಲಿ ಶಿವಸೇನೆ ಅಂತ ಚುನಾವಣಾ ಆಯೋಗ ಏಕನಾಥ್ ಶಿಂದೆಗೆ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಅದು NDA ಹೊರಟೋಗಿದೆ. ಇನ್ನು NCP, ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಏನಿದೆ ಅದು ಕೂಡ ಅದರ ಒಂದು ಬಣ, ಅಜಿತ್ ಪವಾರ್ ಅವರ ಬಣ NDA ಸೇರಿಕೊಂಡಿದೆ. ಹೀಗಾಗಿ ಇಲ್ಲಿ ಶರದ್ ಪವಾರ್ ಅವರ ಇನ್ನೊಂದು ಬಣ ಉಳ್ಕೊಂಡಿದೆ. ಒಂದು ಉದ್ಧವ್ ಠಾಕ್ರೆ ಅವರ ಸಣ್ಣ ಬಣ, ಎರಡನೇದ್ದು ಶರದ್ ಪವಾರ್ ಅವರ ಸಣ್ಣ ಬಣ, ಮೂರನೇದ್ದು ಕಾಂಗ್ರೆಸ್ ಪಕ್ಷ. ಇದು ಒಂದು ಕಡೆ ಇದೆ. ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ, ಏಕನಾಥ್ ಶಿಂದೆ ಅವರ ಶಿವಸೇನೆ ಜೊತೆಗೆ ಅಜಿತ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ. ಹೀಗಾಗಿ 6 ಪಕ್ಷಗಳ ಮಧ್ಯೆ ಹಣಾಹಣಿ. 48 ಕ್ಷೇತ್ರಗಳು ಹಂಚಿಕೊಂಡಿರೋದು ಹೇಗೆ, ಮಹಾವಿಕಾಸ್ ಅಘಾಡಿ ಹೆಂಗೆ ಹಂಚಿಕೊಂಡಿದೆ ಅಂತ ಹೇಳ್ಬಿಡ್ತೇನೆ. ಒಟ್ಟಿರೋದು 48 ಕ್ಷೇತ್ರ ಅಂತ ನಿಮ್ಗೆ ಹೇಳಿದೆ. ಈ 48 ಕ್ಷೇತ್ರಗಳಲ್ಲಿ 21 ಕ್ಷೇತ್ರಗಳಲ್ಲಿ ಶಿವಸೇನೆ ಸ್ಪರ್ಧಿಸಲಿದೆ. ಅಲ್ಲಿ 21 ಕ್ಷೇತ್ರಗಳಲ್ಲಿ ಉಳಿದಿದ್ದು 17 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಡಲಾಗಿದೆ. 10 ಕ್ಷೇತ್ರಗಳನ್ನು ಶರದ್ ಪವಾರ್ ಅವರಿಗೆ ಬಿಟ್ಟುಕೊಡಲಾಗಿದೆ. ಹೀಗೆ 48 ಕ್ಷೇತ್ರಗಳಲ್ಲಿ ಅದು ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದೆ. ಮೇ 20ಕ್ಕೆ ಅಲ್ಲಿ ಚುನಾವಣೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕ್ಷೇತ್ರದ ಬಗ್ಗೆ ಇವತ್ತು ಮಾತಾಡ್ತೀನಿ. ಉಳಿದ ಕ್ಷೇತ್ರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಇದು ಯಾಕೆ ಬಹಳ ಮುಖ್ಯ ಅಂದರೆ, ಭಾರತ ದೇಶದಲ್ಲಿ ಇಂಥ ಅಭ್ಯರ್ಥಿಗಳನ್ನು ಕೂಡ ಭಾರತೀಯ ಜನತಾ ಪಕ್ಷ ಫೀಲ್ಡ್ಗಿಳಿಸ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಅದು ನಾರ್ತ್ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಆಫ್ ಮುಂಬೈ ನಾರ್ತ್ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಅಂತ ಭಾಳ ದೊಡ್ಡದಾದಂಥ ಕಾನ್ಸ್ಟಿಟ್ಯೂನ್ಸಿ. ಸಾಂತಾಕ್ರೂಸ್ ಅದರಲ್ಲೇ ಬರುತ್ತೆ, ಚೇಂಬೂರ್ ಅದರಲ್ಲೇ ಬರುತ್ತೆ, ಅಂಧೇರಿ ಅದರಲ್ಲೇ ಬರುತ್ತೆ, ಬ್ಯಾಂಡ್ರಾ ಅದರಲ್ಲೇ ಬರುತ್ತೆ. ತುಂಬ ದೊಡ್ಡ 6 ವಿಧಾನಸಭಾ ಕ್ಷೇತ್ರಗಳು ಬರುವಂಥ ಕ್ಷೇತ್ರ ಇದು. ಎಲ್ಲ ಬಾಲಿವುಡ್ ಸ್ಟಾರ್ಗಳಿರುವಂಥ ಪ್ರದೇಶ ಇದು. ಅಲ್ಲಿ ಚುನಾವಣೆ ನಡೀತದೆ. ಅಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಯಾವಾಗಲೂ ಪೂನಂ ಮಹಾಜನ್ ಸ್ಪರ್ಧಿಸ್ತಾ ಇದ್ರು. ಯಾರು ಇವರು? ಪ್ರಮೋದ್ ಮಹಾಜನ್ ಅವರ ಪುತ್ರಿ. ಈ ಬಾರಿ ಏನಾಗಿದೆ, ಅವರ ಬಗ್ಗೆ ಭಾಳ ಒಳ್ಳೆಯ ವರದಿಗಳು ಬರದೇ ಇರೋದ್ರಿಂದ ಈ ಬಾರಿ ಅವರು ಗೆಲ್ಲೋದಿಲ್ಲ ಅಂತ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗಿರೋದ್ರಿಂದ ಇವರಿಗೆ ಟಿಕೆಟನ್ನು ಕೊಡಲಾಗ್ತಾ ಇಲ್ಲ ಪೂನಂ ಮಹಾಜನ್ಗೆ. ಆ ಜಾಗದಲ್ಲಿ ಬರ್ತಾ ಇರುವಂಥ ಅಭ್ಯರ್ಥಿ ಹೆಸರು ಅತ್ಯಂತ ವರಿಷ್ಠ ವಕೀಲ. ಭಾರತ ದೇಶದಲ್ಲಿ ಉಗ್ರಗಾಮಿಗಳಿಗೆ ನೇರವಾಗಿ ನರಕಕ್ಕೆ ಕಳಿಸಿದಂಥ ಮನುಷ್ಯ ಯಾರಾದರೂ ಇದ್ದರೆ ಅದು ಉಜ್ವಲ್ ನಿಕಮ್ ಅಂಥೇಳಿ. ಈ ಉಜ್ವಲ್ ನಿಕಮ್ ಈ ಬಾರಿಯ ಭಾರತೀಯ ಜನತಾ ಪಕ್ಷದ ಮುಂಬೈ ನಾರ್ತ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಯಾವಾಗ ಇವರು ಅಭ್ಯರ್ಥಿ ಅಂತ ಗೊತ್ತಾಯಿತು, ಎಲ್ಲ ಕಡೆ ಒಂದು ದೊಡ್ಡದಾದಂಥ ಪ್ರಚಾರವನ್ನು ಶುರು ಮಾಡಲಾಯಿತು. ಏನಂದರೆ, ದೇಶಕ್ಕಾಗಿ ದುಡಿದಂಥ ಉಗ್ರಗಾಮಿಗಳಿಗೆ ಗಲ್ಲು ಶಿಕ್ಷೆ ಕೊಡಿಸಿದಂಥ ಒಬ್ಬ ಮಹಾಯೋಧ, ನಗರದ ಯೋಧ, ಗಡಿಯಲ್ಲಿ ಅಲ್ಲ, ನಗರದ ಮಹಾಯೋಧ ಉಜ್ವಲ್ ನಿಕಮ್ ಚುನಾವಣೆಗೆ ನಿಂತಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅವರ ವಿರುದ್ಧ ಯಾವುದೇ ಅಭ್ಯರ್ಥಿಯನ್ನು ನಿಲ್ಲಿಸಬಾರದು ಅನ್ನುವಂಥ ಒಂದು ದೊಡ್ಡದಾದಂಥ ಅಭಿಯಾನ ನಡೆಯಿತು. ಆದರೆ ಕಾಂಗ್ರೆಸ್ ಪಕ್ಷ ಅಲ್ಲಿ ವರ್ಷ ಎನ್ನುವಂಥ ಒಬ್ಬ ಕ್ಯಾಂಡಿಡೇಟನ್ನು ಈಗ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಇದೇ ಕೆಲಸ ಮಾಡುತ್ತಾನೆ, ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಮಜಾ ಅಂದರೆ ಉಜ್ವಲ್ ನಿಕಮ್ ನೋಡಿ, ಉಜ್ವಲ್ ನಿಕಮ್ ಅವ್ರದ್ದು ಒಂದು ಸ್ವಲ್ಪ ಅವ್ರ ಬಗ್ಗೆ ನಿಮಗೆ ಡೀಟೇಲ್ ಹೇಳ್ಬಿಡ್ತೀನಿ ಹೇಗೆ ಇವರು ಅಂತ. 1993ರಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಒಂದು ಟಾಡಾ ವಿಶೇಷ ನ್ಯಾಯಾಲಯವನ್ನು ಮಾಡ್ತಾರೆ. ಆ ವಿಶೇಷ ನ್ಯಾಯಾಲಯ ಮಾಡಿದ ಸಂದರ್ಭದಲ್ಲಿ ಉಗ್ರಗಾಮಿಗಳ ವಿರುದ್ಧ, ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಉಗ್ರರ ವಿರುದ್ಧ 14 ವರ್ಷಗಳ ಕಾಲ ಈತ ವಿಶೇಷ ಅಭಿಯೋಜಕರಾಗಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಎಲ್ಲರನ್ನೂ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸುವುದರಲ್ಲಿ ಯಶಸ್ವಿಯಾದಂಥ ವಕೀಲ ಇತ್ತ ಉಜ್ವಲ್ ನಿಕಮ್. ಈತನ ತಂದೆ ಸ್ವಾತಂತ್ರ್ಯ ಯೋಧರಾಗಿದ್ದರು. ಮೂಲ ಮಹಾರಾಷ್ಟ್ರದ ಜಲಗಾವ್ನವರು. ಜಲಗಾವ್ನಲ್ಲಿ ಇವರು ಎಜುಕೇಷನ್ ಮಾಡ್ತಾರೆ, BSc ಮಾಡ್ತಾರೆ. BSc ಮಾಡಿದ ಮೇಲೆ ಕಾನೂನನ್ನು ಓದ್ತಾರೆ. ತಂದೆ ಕೂಡ ವಕೀಲರಾಗಿರ್ತಾರೆ. ಅದೇ ವೃತ್ತಿಯನ್ನು ಈತ ಮುಂದುವರ್ಸ್ಕೊಂಡ್ಬರ್ತಾರೆ. ಈತನ ಮಗನು ಕೂಡ ಈಗ ಹೈಕೋರ್ಟ್ ಅಡ್ವೊಕೇಟ್, ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದಾರೆ. ಇವರು
ಅಜ್ಮಲ್ ಕಸಬ್ನನ್ನು ಗಲ್ಲಿಗೇರಿಸಲಿಕ್ಕೆ ಕಾರಣೀಭೂತರಾದಂಥ ಮನುಷ್ಯ. ಅಜ್ಮಲ್ ಕಸಬ್ ಬಗ್ಗೆ ಧರ್ಮದ ಆಧಾರದಲ್ಲಿ ಅವ್ರ ಪರವಾಗಿ ದೊಡ್ಡದಾದಂಥ ಒಂದು ನರೇಟಿವ್ ಸೃಷ್ಟಿ ಮಾಡೋ ಕೆಲಸ ನಡೆದ್ಬಿಡುತ್ತೆ. ಸಿಕ್ಕಂಥ ಒಬ್ಬ ಟೆರರಿಸ್ಟು 26/11 ರೈಲ್ವೆ ಸ್ಟೇಷನ್ ಪಕ್ಕ. ಆ ಸಂದರ್ಭದಲ್ಲಿ ಆತನ ಕೈಗೆ ಕೇಸರಿ ದಾರ ಕಟ್ಕೊಂಡ್ಬಿಟ್ಟಿರ್ತಾನೆ ಅವನು. ಅಕಸ್ಮಾತ್ ಸಿಕ್ಕಿಬಿದ್ದರೂ ಕೂಡ ನಾನು ಮುಸಲ್ಮಾನ ಅನಿಸ್ಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆತನ ಕೈಗೆ ನಮ್ಮ ಕೆಂಪು ದಾರ ಕೇಸರಿ ದಾರ ದೇವಸ್ಥಾನದಲ್ಲಿ ಕಟ್ತಾರಲ್ಲ ಅಂಥ ದಾರವನ್ನು ಕಟ್ಕೊಂಡು ಬಂದಿರ್ತಾನೆ ಅವನು. ಆತನ ಜೀವಂತವಾಗಿ ಹಿಡಿಯಲಾಗತ್ತೆ, ಆತನನ್ನು ಪ್ರಾಸಿಕ್ಯೂಟ್ ಮಾಡಲಾಗತ್ತೆ. ಮಾಡಿದ ಸಂದರ್ಭದಲ್ಲಿ ಆತನ ಪರವಾಗಿ ಒಂದು ದೊಡ್ಡ ನರೇಟಿವ್ ಸೃಷ್ಟಿ ಮಾಡುವ ಸಂದರ್ಭ ಬರುತ್ತೆ. ಅವಾಗ ಈತ ಜೈಲಿನಲ್ಲಿ ಮಟನ್ ಬಿರಿಯಾನಿ ಕೇಳ್ದ ಅನ್ನುವಂಥ ಒಂದು ವಾದವನ್ನು ಮಂಡನೆ ಮಾಡ್ತಾರೆ ಇದೇ ಉಜ್ವಲ್ ನಿಕಮ್ ಅವರು. ಮುಂದೆ ಈತನಿಗೆ ಕ್ಷಮೆ ಕೇಳಲಿಕ್ಕೆ ರಾಷ್ಟ್ರಪತಿವರೆಗೂ ಎಲ್ಲ ಮಾಫಿನಾಮ ಕೇಳುವಂಥ ಪ್ರಯತ್ನ ನಡೆಯುತ್ತೆ. ಆದರೆ ಆತನನ್ನು ಗಲ್ಲು ಶಿಕ್ಷೆ ವಿಧಿಸುವಂಥ ಕೆಲಸವನ್ನು ಇದೇ ಉಜ್ವಲ್ ನಿಕಮ್ ಮಾಡ್ತಾರೆ. ಅವಾಗ ಇವರಿಗೆ ಭಾಳ ಥ್ರೆಟ್ ಇರುತ್ತೆ, ಬೆದರಿಕೆ ಇರುತ್ತೆ. ಮೂಲಭೂತವಾದಿಗಳು ಇವ್ರನ್ನ ಉಡಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆವಾಗ ಇವರಿಗೆ Z+ ಸೆಕ್ಯೂರಿಟಿಯನ್ನು ಕೊಡಲಾಗುತ್ತೆ ಉಜ್ವಲ್ ನಿಕಮ್ಗೆ. ಇದೊಂದೇ ಕೇಸಲ್ಲ, ಅವ್ರ ಮೇಲೆ ಭಾಳಷ್ಟು ಕೇಸ್ಗಳು ಇದೇ ಥರದ ಕೇಸ್ಗಳು. ಇನ್ನೊಂದು ಉದಾಹರಣೆ ಹೇಳ್ತೇನೆ, ಪ್ರಮೋದ್ ಮಹಾಜನ್ ಪ್ರಕರಣ. ಪ್ರಮೋದ್ ಮಹಾಜನ್ ಕೊಲೆ ಮಾಡಿದ್ದು ಅವರ ಸೋದರನಾದಂಥ ಪ್ರವೀಣ್ ಮಹಾಜನ್ಗೆ ಶಿಕ್ಷೆಯಾಗಲಿಕ್ಕೆ ಕಾರಣೀಭೂತ ಆಗಿದ್ದೇ ಈ ನಿಕಮ್. ಮುಂಬೈನಲ್ಲಿ ಎಲ್ಲೆಲ್ಲಿ ಬ್ಲಾಸ್ಟ್ಗಳಾಗಿದ್ದಾವೆ, ಎಲ್ಲೆಲ್ಲಿ ಉಗ್ರ ಕೃತ್ಯ ನಡೆದಿದ್ದಾವೆ, ಆ ಎಲ್ಲ ಸಂದರ್ಭಗಳಲ್ಲಿ ಈತ ನಿರಂತರವಾಗಿ ಹೋರಾಟವನ್ನು ಮಾಡಿ ಅಮಾಯಕರ ಆತ್ಮಕ್ಕೆ ಶಾಂತಿ ನೀಡು. ಯಾಕೆಂದರೆ ಉಗ್ರ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಸಾಯೋದು ಯಾವಾಗಲೂ ಅಮಾಯಕರೇ. ಅದು ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ದೇವಸ್ಥಾನ ಆಗಲಿ, ಸಾರ್ವಜನಿಕ ಸ್ಥಳ ಆಗಲಿ, ಯಾವುದೇ ಗೊತ್ತು ಗುರಿ ಇಲ್ಲದೆ ತಂಪಾಡಿಗೆ ತಾವಿದ್ದಂಥ ಜನರನ್ನು ಗುರಿ ಮಾಡಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಿ ದೇಶವನ್ನು ಅಭದ್ರಗೊಳಿಸಬೇಕು ಅನ್ನುವಂಥ ಪ್ರಯತ್ನವನ್ನೇನು ಪಾಕಿಸ್ತಾನಿ ಉಗ್ರರು ಮಾಡಿರ್ತಾರಲ್ಲ, ಅದಕ್ಕೆ ಸರಿಯಾದಂಥ ವಾದ ಮಂಡನೆ ಮಾಡಿ ಗೆಲ್ಲಿಸಿಕೊಟ್ಟಂಥ ಮನುಷ್ಯ ಈ ಉಜ್ವಲ್ ನಿಕಮ್. ಈಗ ಅವರು ಭಾರತೀಯ ಜನತಾ ಪಕ್ಷದಿಂದ ಚುನಾವಣೆ ನಿಲ್ತಾ ಇದ್ದಾರೆ. ಮಜಾ ಅಂದರೆ ಅಲ್ಲಿ ಯೂಸುಫ್ ಖಾನ್ ಅಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ನವರು ಆತನಿಗೆ ಟಿಕೆಟ್ ಕೊಡಲಿಕ್ಕೆ ಹಿಂದೇಟು ಹಾಕ್ತಾರೆ. ಅವಾಗ ಈತ ಒಂದು ಮಾತನ್ನು ಹೇಳ್ತಾನೆ ಯೂಸುಫ್ ಖಾನ್ ಅಂತ. ಏನಂತ ಹೇಳ್ತಾನೆ? ಮೊಹಮ್ಮದ್ ಯೂಸುಫ್ ಖಾನ್ ಅಂತ ಆತನ ಹೆಸರು. ಆತ ಹೇಳ್ತಾನೆ, ನೋಡಿ ಇವರು ಮಹಾವಿಕಾಸ್ ಅಘಾಡಿ, ನಮ್ಮದು ಸೆಕ್ಯುಲರ್ ಪಾರ್ಟಿ ಅಂತೆಲ್ಲ ಹೇಳ್ತಾರೆ. ಇಡೀ 48 ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದ 48 ಕ್ಷೇತ್ರಗಳಲ್ಲಿ ಒಂದೇ ಒಂದು ಮುಸಲ್ಮಾನನಿಗೂ ಇವರು ಟಿಕೆಟ್ ಕೊಟ್ಟಿಲ್ಲ. ಆ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾನೆ. ಆತನ ಜಾಗಕ್ಕೆ ಆ ಕ್ಷೇತ್ರಕ್ಕೆ ವರ್ಷಾನನ್ನು ಚುನಾವಣೆಗೆ ನಿಲ್ಲಿಸಲಾಗತ್ತೆ. ಯಾವ ರೀತಿ ಇದೆ ಈ ಬಾರಿ ತೋರಿಸು ಅಂದರೆ ಮಹಾರಾಷ್ಟ್ರದಲ್ಲಿ ನಿಮ್ಗೆ ಹೇಳ್ತೀನಿ, ಈ ಕಡೆ ಶರದ್ ಪವಾರ್ಗೆ ಒಳ್ಳೆಯ ಅಭ್ಯರ್ಥಿಗಳು ಲಭ್ಯ ಆಗ್ತಾ ಇಲ್ಲ. ಆ ಕಡೆ ಬಾರಾಮತಿನಲ್ಲಿ ಮಗಳನ್ನು ಗೆಲ್ಸ್ಕೊಂಡ್ಬಿಡಬೇಕು ಸುಪ್ರಿಯಾ ಸುಳೆನ. ಅಲ್ಲಿ ಅಜಿತ್ ಪವಾರ್ ಪತ್ನಿ ಚುನಾವಣೆಗೆ ನಿಲ್ಲಿಸಿದ್ದಾರೆ, ಸುನೇತ್ರಾ ಪವಾರ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸಲಾಗಿದೆ. 3ನೇ ಬಾರಿ ಚುನಾವಣೆ ನಿಲ್ತಾ ಇರೋದು ಸುಪ್ರಿಯಾ ಸುಳೆ. ಗೆಲ್ಲುವ ಸಾಧ್ಯತೆಗಳು ತುಂಬ ಕ್ಷೀಣವಾಗಿವೆ. ಏಕೆಂದರೆ ಅವರು ಇಲ್ಲಿವರೆಗೂ ಏನು ಅನ್ಕೊಂಡ್ಬಿಟ್ಟಿದ್ರು, ನಮ್ಮದು ಭದ್ರಕೋಟೆ ಇದು, ನಾವೇನು ಪ್ರಚಾರ ಮಾಡದೆ ಹೋದರೂ ಶರದ್ ಪವಾರ್ ಹೆಸರಲ್ಲಿ ನನಗೆ ಮತ ಬರುತ್ತೆ ಅಂತ ಸುಪ್ರಿಯಾ ಸುಳೆ ಗಮನವನ್ನೇ ಹರಿಸಲಿಲ್ಲ ಬಾರಾಮತಿ ಕ್ಷೇತ್ರದವರೆಗೆ. ಆದರೆ ಯಾವಾಗ ಅಜಿತ್ ಪವಾರ್ ಕಣಕ್ಕೆ ಇಳಿದ್ರು, ಯಾವಾಗ ಭಾರತೀಯ ಜನತಾ ಪಕ್ಷದ ಭಾಗವಾಗಿ ಆಕೆ ಚುನಾವಣೆಗೆ ನಿಂತರೋ, ಯಾವ ಸುನೇತ್ರಾ ಪವಾರ್ ಇಷ್ಟು ದಿವಸ ಸ್ವತಃ ಈ ಸುಪ್ರಿಯಾ ಸುಳೆ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಎಲ್ಲ ಕಡೆ ಓಡಾಡ್ತಾ ಇದ್ರು, ಈಗ ಅವರು ಅವರ ವಿರುದ್ಧವಾಗಿ ಚುನಾವಣೆಗೆ ನಿಂತಿರೋದ್ರಿಂದ ದೊಡ್ಡದಾದ ಸಂಚಲನೆ ಉಂಟಾಗಿದೆ. ಇನ್ನು ಏಕನಾಥ್ ಶಿಂದೆ ಬಣದಿಂದ ಪ್ರತಿಯೊಬ್ಬ ಅಭ್ಯರ್ಥಿ ಬಗ್ಗೆ ಸ್ಪಷ್ಟವಾದಂಥ ನಿಖರವಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಭಾರತೀಯ ಜನತಾ ಪಕ್ಷ ಕೂಡ ತನ್ನ ಅಭ್ಯರ್ಥಿಗಳನ್ನು ಸಿದ್ಧಪಡಿಸಿಕೊಂಡಿದೆ. ಕಾಂಗ್ರೆಸ್ ಪಕ್ಷ ಯೋಗ್ಯವಾದ ಅಭ್ಯರ್ಥಿಗಳು ಸಿಕ್ಕಿಲ್ಲ. ಶರದ್ ಪವಾರ್ ಕೂಡ ಕ್ಷೀಣಗೊಂಡಿದ್ದಾರೆ. ಎದುರು ಬಣ ಯಾವ ಉದ್ಧವ್ ಠಾಕ್ರೆ ಇದ್ದಾರೆ. ಉದ್ಧವ್ ಠಾಕ್ರೆಯ ಸಮಸ್ಯೆ ಏನಂದರೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗಲಾರದೆ ಸಂಜಯ್ ರಾವತ್ ಮೇಲೆ ಸಂಪೂರ್ಣವಾಗಿ ನಿರ್ಭರಗೊಂಡಿದ್ದಾರೆ. ಹೀಗಾಗಿ ಈ ಬಾರಿ ಮಹಾರಾಷ್ಟ್ರದಲ್ಲಿ ಹೇಗೆ ಉತ್ತರ ಪ್ರದೇಶದಲ್ಲಿ ಸ್ವೀಪ್ ಮಾಡುತ್ತೋ ಭಾರತೀಯ ಜನತಾ ಪಕ್ಷ, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೂಡ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಬಾರಾಮತಿ ಕ್ಷೇತ್ರದ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.